ಗ್ರಾಮದಲ್ಲಿ ಗಣಿಗಾರಿಕೆಗೆ ಅನುಮತಿ, ಸ್ಥಳೀಯರ ಹಾಗೂ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ವಿರೋಧ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯತ್ಗೆ ಸೇರಿದ ಜಂಬಗಿ ಮರದಹಳ್ಳಿ ಗ್ರಾಮದ ಸರ್ವೆ ನಂಬರ್ 130ರಲ್ಲಿ 98 ಎಕರೆ 37 ಗುಂಟೆ ಮತ್ತು ಕೆರೆಗೆ ಸೇರಿದ 6 ಎಕರೆ 36 ಗುಂಟೆ ಗೋಮಾಳದ ಜಮೀನು ಗ್ರಾಮಕ್ಕೆ ಅಂಟಿಕೊಂಡಂತೆ ಕೇವಲ 400 ಮೀಟರ್ಗಳಷ್ಟು ಹತ್ತಿರದಲ್ಲಿದ್ದು ಇಲ್ಲಿ ಕೆಲವರು ಗಣಿಗಾರಿಕೆಗೆ ಮುಂದಾಗಿದ್ದಾರೆ. ಈ ಪ್ರದೇಶದಲ್ಲಿ ನವಿಲು, ಜಿಂಕೆ, ಮೊಲ, ಕೃಷ್ಣ ಮೃಗ, ಕಾಡು ಹಂದಿಗಳು ವಾಸಿಸುತ್ತಿರುತ್ತವೆ. ಹೀಗಿರುವಾಗ ಈ ಪ್ರದೇಶದಲ್ಲಿ ಗಣಿಗಾರಿಕೆ ಸ್ಥಾಪನೆ ಮಾಡಿದರೆ ಗ್ರಾಮದ ಜನರು ಜಾನುವಾರುಗಳನ್ನು ಮೇಯಿಸಲು ಸ್ಥಳವಿಲ್ಲದೆ ಹಾಗೂ ಕಾಡು ಪ್ರಾಣಿಗಳು ಗ್ರಾಮದೊಳಗೆ ನುಗ್ಗುವ ಭೀತಿ ಇರುತ್ತದೆ. ಹಾಗಾಗಿ ಇಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡಬಾರದು ಎಂದು ಸ್ಥಳೀಯರು ಹಾಗೂ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ನರಸಿಂಹಗೌಡ ಆರ್, ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಜೆಎನ್ ಕೃಷ್ಣಾರೆಡ್ಡಿ, ಪ್ರಧಾನ ಕಾರ್ಯದರ್ಶಿಗಳಾದ ಜಿಎನ್ ಶ್ರೀನಿವಾಸ್ ನಾಯ್ಡು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಎಸ್ವಿ ಎಲ್ಎನ್ ರಾವ್, ಜಿಲ್ಲಾ ಉಪಾಧ್ಯಕ್ಷರಾದ ಶಂಕರಪ್ಪ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜೆಎನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಗುಡಿಬಂಡೆ. ಗ್ರಾಮಸ್ಥರ ಜೊತೆ ಸೇರಿಕೊಂಡು ನಾವು ಅದಕ್ಕೆ ಅನುಮತಿಯನ್ನು ಕೊಡಬೇಡಿ ಅಂತ ಹೇಳಿ ನಮ್ಮ ವೇದಿಕೆ ವತಿಯಿಂದನೇ ನಾವು ಈ ಹಿಂದೆ ಅರ್ಜಿಯನ್ನು ಸಲ್ಲಿಸಿದ್ದು. ಅದು ಸ್ವಲ್ಪ ದಿನಗಳ ಮಟ್ಟಿಗೆ ತಡೆ ಹಿಡಿದಿದ್ದರು. ಈಗ ಮತ್ತೆ ಕೆಲವು ಪಟ್ಟಾಭದ್ರ ಹಿತಾಸಕ್ತಿಗಳು, ಏನು ರಾಜಕಾರಣಿಗಳಿರ್ಬೋದು ಇಲ್ಲ ಅಧಿಕಾರಿಗಳೇ ಇರ್ಬೋದು, ಅವರ ಜೊತೆಯಲ್ಲಿ ಸೇರಿಕೊಂಡು ಮತ್ತೆ ಕಲ್ಲು ಗಣಿಗಾರಿಕೆಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೋರಿ ಮತ್ತೆ ಮನವಿಯನ್ನು ಸಲ್ಲಿಸಿದ್ದಾರೆ. ನಾನೊಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಇಲ್ಲಿ ನಾನು ಜಂಬಿಗೆ ಮರದಹಳ್ಳಿ ಏನು ಗುಡಿಬಂಡೆ ತಾಲೂಕಿನ ಕಡೆಯ ಒಂದು ಹಳ್ಳಿ, ಕುಗ್ರಾಮ. ಅದು ಸುತ್ತಲೂ ಕೂಡ ಸಣ್ಣ ಸಣ್ಣ ಕಲ್ಲು ಬಂಡೆಗಳು ಮತ್ತು ಸಣ್ಣ ಪ್ರದೇಶದ ಅರಣ್ಯ, ಈ ರೀತಿಯಾಗಿ ಒಂದು ಕುಗ್ರಾಮ ಅದು. ಅಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳು ಕೂಡ ಇದ್ದಾವೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಲ್ಲಿ ಹೈನುಗಾರಿಕೆ ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದು 50% ಇದೆ. ಇವತ್ತು 50% ಹೈನುಗಾರಿಕೆ ಇದೆ. ಹೈನುಗಾರಿಕೆ ಅಂದರೆ ಕುರಿ, ಮೇಕೆ, ಹಸು, ಈ ರೀತಿ ನಾನಾ ಪ್ರಾಣಿಗಳನ್ನು ಸಾಕುವಂಥದ್ದು ಕೂಡ ಇದೆ. ಇವರು ಆ ಜಾಗದಲ್ಲಿ ಏನಾದರೂ ಕಲ್ಲು ಗಣಿಗಾರಿಕೆಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ನಿಜವಾಗಲೂ ಹೇಳ್ತೀನಿ, ಏನು ಅವರು ಸಿಡಿಸುವಂಥ ಸಿಡುಮದ್ದುಗಳಿಗೆ ಮನೆಗಳು ಖಂಡಿತ ಉಳಿಯೋದಿಲ್ಲ. ಯಾಕೆಂದರೆ ತುಂಬ ಹಳ್ಳಿಯಲ್ಲಿರೋದಂಥ ಮನೆಗಳೆಲ್ಲವೂ ತುಂಬ ಹಳೇ ಮನೆಗಳಾಗಿರುತ್ತವೆ. 50, 60, 70 ವರ್ಷಗಳ ಹಳೆ ಮನೆಗಳಿರ್ತವೆ. ಅವೆಲ್ಲವೂ ಕೂಡ ಅಲುಗಾಡಿ ಬೀಳುವಂತಹ ಸಾಧ್ಯತೆ ಇರ್ತದೆ. ಅಷ್ಟೇ ಅಲ್ಲ, ಆ ಭಾಗದ ಆ ರಸ್ತೆಗಳು ಸಂಪೂರ್ಣವಾಗಿ ಹದಗೆಡ್ತವೆ. ಅದ್ರ ಜೊತೆಗೆ ಆರೋಗ್ಯವನ್ನು ಕೂಡ ಅಷ್ಟೇ ರೀತಿ ಹದಗೆಡ್ತದೆ. ಏನು ಅಲ್ಲಿನ ನೀರು, ಗಾಳಿ ಎಲ್ಲವೂ ಕೂಡ ಕಲುಷಿತವಾಗ್ತದೆ. ಕಾಲಕ್ರಮೇಣ ಗಂಭೀರವಾದ ಆರೋಗ್ಯ ಸಮಸ್ಯೆಗಳು ಕೂಡ ಬರ್ತವೆ. ಆದ್ದರಿಂದ ನಾವಿವತ್ತು ಸುಮಾರು ಎಲ್ಲ ಇಲಾಖೆಗಳಿಗೂ, ಅರಣ್ಯ, ರೆವಿನ್ಯೂ, ಗಣಿ ಮತ್ತು ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಇವತ್ತು ಮನವಿಗಳನ್ನು ಸಲ್ಲಿಸಿದ್ದೇವೆ. ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅನುಮತಿಯನ್ನು ನೀಡದಿದ್ದರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ಈ ವಿಚಾರವಾಗಿ ಸ್ಥಳೀಯ ಗ್ರಾಮಸ್ಥರು ಕೂಡ ಮಾತಾಡ್ತಾರೆ. ನಾವು ಜಂಬಗಿ ಮರದಲ್ಲಿ ಗ್ರಾಮಸ್ಥರು ಜಯ ಆನಂದ ಅಂತ, ಸೋಮೇನಹಳ್ಳಿ ಪಂಚಾಯಿತಿ, ಗುಡಿಬಂಡೆ ತಾಲೂಕು. ನಾವು ಗುಡಿಬಂಡೆ ತಾಲೂಕಲ್ಲಿ ಅರಣ್ಯ ಇಲಾಖೆಗೆ ಮತ್ತು ತಾಲೂಕು ಆಫೀಸಲ್ಲೆಲ್ಲ ಕೊಟ್ಕೊಂಡು ಎಲ್ಲ ಬಂದಿದ್ದೀವಿ. ಅಲ್ಲಿ ನಮಗೆ ತೊಂದರೆ ಆಗುತ್ತೆ, ಮನವಿ ಪತ್ರ ಕೊಟ್ಕೊಂಡು ಬಂದಿದ್ದೀವಿ. ಚಿಕ್ಕಬಳ್ಳಾಪುರ DC ಆಫೀಸ್ಗೆ ಹೋಗಿ ಕೊಟ್ಬಿಟ್ಟು ಬಂದಿದ್ದೀವಿ. ಇನ್ನೊಂದು ಏನಂದರೆ, ನಮಗೆ ಅಲ್ಲಿ ಬೆಟ್ಟದಾಗೆ ದಾರಿನ ರೋಡು ಒಂದು ಕಿಲೋಮೀಟ್ರ್ ಕೂಡ ದೂರ ಇಲ್ಲ, ಹತ್ರನೇ ಇರೋದು 100 ಮೀಟ್ರ್ ಕೂಡ ಇಲ್ಲ. ಅದರಲ್ಲಿ ತೊಂದರೆ ಆಗುತ್ತೆ. ಕುರಿ ಮೇಕೆಗಳೆಲ್ಲ ಅವ್ರಿಗೆ ವ್ಯವಸ್ಥೆ ಇಲ್ಲ ಅಲ್ಲಿ. ನಮ್ಗೆ ಅದೇ ವ್ಯವಸ್ಥೆ ಇರೋದಲ್ಲಿ. ನಮಗೆಲ್ಲ ನೀರಿನ ವ್ಯವಸ್ಥೆ, ಅದು ಕೆರೆ ಎಲ್ಲ ಅಲ್ಲೇ ಇರೋದು. ನಮಗೆಲ್ಲ ತೊಂದರೆ ಆಗುತ್ತೆ, ಬೆಳೆಗಳಿಗೆ ಎಲ್ಲನೂ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಯಾವ ವಿಚಾರಕ್ಕೆ ನೀವು ಅರ್ಜಿಯನ್ನು ಕೊಟ್ಟಿದ್ದೀರಿ? ನಾವು ಅಲ್ಲಿ ಏಟುಗಳೆಲ್ಲ ಇಕ್ಬಿಟ್ರೆ, ಕಲ್ಲೆಲ್ಲ ಇಕ್ಬಿಟ್ರೆ ನಮ್ಗೆ ಅಲ್ಲಿ ಇರೋಕ್ಕಾಗಲ್ಲ. ಊರ ಹತ್ರನೇ ಇರೋದು. ಅದಕ್ಕೋಸ್ಕರ ನಾವು ಮನವಿ ಮಾಡಿಕೊಂಡು ಎಲ್ಲ ಕೊಟ್ಕೊಂಡು ಬಂದಿದ್ದೀವಿ. ಅನುಮತಿ ಕೊಡಬಾರ್ದು ಅಂತ ನಿಮ್ಮ ಉದ್ದೇಶ? ಅನುಮತಿ ಕೊಡಬಾರ್ದು ಅಂತ ನಮ್ಮ ಉದ್ದೇಶ. ಕೊಟ್ಟರೆ ಅಂತೂ ನಾವಲ್ಲೂ ಗುಡಿಬಂಡೆಗೆ ಧರಣಿ ಕೂತ್ಕೊತೀವಿ. ಇದಂತೂ 100%. ಊರವರೇ ಹೋಗಿ ಕೂತ್ಕೊಂಡಿದ್ವಿ. ಗ್ರಾಮಸ್ಥರೆಲ್ಲ ಹೋಗಿದ್ದೀವಿ, ಒಂದು 20 ಜನ ಇವತ್ತು ಎಲ್ಲ ಕೊಟ್ಕೊಂಡು ಬಂದಿದ್ದೀವಿ.
ಇದು ನಾವು ಮನವಿ ಮಾಡ್ಕೊತಾ ಇದ್ದೀನಿ. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.